ಜ್ಞಾನಕಾರಕ ಅಂತ ಈ ಕರಿತೀವಿ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸೂರ್ಯ ಶಿವಲಿಂಗವನ್ನ ಸ್ಪರ್ಶಿಸೋ ಆ ಸಮಯ ಇದೆಯಲ್ಲ, ಆ ಗಳಿಗೆ, ಆ 2 ನಿಮಿಷ, ಆಗ ಶಿವನ ದರ್ಶನವನ್ನ ಮಾಡಿದ್ರೆ ಮುಕ್ತಿ ಪ್ರಾಪ್ತಿಯಾಗತ್ತೆ ಅಂತ ಏನಿಲ್ಲ, ಖಂಡಿತ ಇಲ್ಲ. ಅಲ್ಲ, ಜನರಲ್ಲಿರೋ ನಂಬಿಕೆ ಏನು? ಯಾಕಂದ್ರೆ ಆ ಒಂದು ಕ್ಷಣ ಕಣ್ ತುಂಬಿಸ್ಕೋಬೇಕು ಅಂತಾನೆ ಕಾಯ್ತಿರ್ತಾರೆ. ಅದನ್ನ ಸುಳ್ಳೋದು. ಏನ್ ಹೇಳುತ್ತೆ ಶ್ವೇತಾ, ಸಾಧಾರಣವಾಗಿ ಈಶ್ವರಲಿಂಗ ನೀನು ಮೊದಲಿಂದ ಗೌತಮ ಋಷಿ ಪ್ರತಿಷ್ಠಾಪನೆ ಮಾಡೋದು. ಈಶ್ವರನಿಗೆ ಮೊದಲಿಂದನೇ ಶಕ್ತಿ ಇರುವ ಕ್ಷೇತ್ರ ಅದು. ಅಲ್ಲಿ ಈ ಕಡೆ ಭದ್ರಕಾಳಿ ಇದ್ದಾಳೆ, ಆ ಕಡೆ ವೀರಭದ್ರ ಇದ್ದಾನೆ, ಪಾತಾಳದಲ್ಲಿ ಸಾಕ್ಷಾತ್ ಭುವನೇಶ್ವರಿ ಇದ್ದಾಳೆ, ಒಳಗಡೆ ಗಂಗೆ ಇದ್ದಾಳೆ, ಈ ಕಡೆ ಕಾಳಭೈರವ ಇದ್ದಾನೆ. ಈ 5 ದೇವರುಗಳು ಅವನ್ನ ಸಮ್ಮಿಲನವಾಗಿರ್ತಕ್ಕಂಥ ಏಕೈಕ ಗುಹಾಂತ ಕ್ಷೇತ್ರ ಯಾವ್ದಾದ್ರು ಇದೆ ಅಂದ್ರೆ ಅದು ಬೆಂಗಳೂರು ಮಧ್ಯದಲ್ಲಿ ಬಸವನಗುಡಿ. ನಂದೀಶ್ವರ ದೂರದಲ್ಲಿ, ಇದೇ ಗಂಗಾಧರೇಶ್ವರ ನೋಡ್ತಿರೋದು ನಂದೀಶ್ವರ, ಬೇರೆ ಎಲ್ಲೂ ನೋಡ್ತಾ ಇಲ್ಲ. ಗಣಪತಿ ತನ್ನ ತಂದೆಗೋಸ್ಕರ ಅವ್ನು ಕಾಯ್ತಾ ಇರೋದು ಆ ಬಂಡೆ ಮೇಲೆ. ಇದೆಲ್ಲ ಒಂದೇ ಬಂಡೆ ಕ್ಷೇತ್ರ ಬಸವನಗುಡಿ. ಆ ಬಸವಣ್ಣ, ಅದಕ್ಕೆ ಕಳಕ ವರ್ಷ ಏನು ನಾವು ಮುಗಿಸ್ತೀವಿ, ಅದಾದ ಮೇಲೆ ನಾವು ಎಳ್ಳನ್ನು ಬಿಡೋದು. ಏನು ಅಂದರೆ ತಮಾಷೆ ಅಂದರೆ, ಎಳ್ಳು, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಬೆಲ್ಲ, ಕೊಬ್ಬರಿ, ಇದೆಲ್ಲ ಏನುಗಳ ಪಂಚಭೂತಗಳು. ಏನು ಅಂದರೆ ಚಳಿಗಾಲದಲ್ಲಿ ನಿನಗೆ ವೈಜ್ಞಾನಿಕವಾಗಿ ಕಾಲು ಕೈಯೆಲ್ಲ ಒಡೆಯುತ್ತೆ, ಎಲ್ಲರೂ ವ್ಯಾಸ್ಲಿನ್ ಗೀಸಿನ್ ಹಚ್ಕೊತಾರೆ. ಆ ಎಣ್ಣೆ ಪದಾರ್ಥಗಳನ್ನು ಯಾರು ಸ್ವೀಕರಿಸ್ತಾರೆ, ಇದೆಲ್ಲ ಉಷ್ಣಾಂಶಕ್ಕೆ ಮಾಡಿಕೊಟ್ಟು ಯಾವುದೇ ಕಾರಣಕ್ಕೂ ಎಣ್ಣೆ ಪದಾರ್ಥಗಳು ದೇಹಕ್ಕೆ ಸೇರಲಿ ಅನ್ನೋದು ಏನಾಯಿತು, ಒಂದು ಪದ್ಧತಿ ಆಯಿತು. ಪದ್ಧತಿ ಆಚರಣೆ ಆಯಿತು, ಆಚರಣೆ ಸಂಸ್ಕಾರವಾಯಿತು, ಸಂಸ್ಕಾರ ಹಬ್ಬನೇ ಆಗೋಯ್ತು. ಸೊ ಈಗ ನಮ್ಮಲ್ಲಿ ಇರತಕ್ಕಂಥದ್ದು ಏನು ಅಂದರೆ, ಫಸ್ಟ್ ಏನು ಆಚರಿಸ್ತಿದ್ರು ನಮ್ಮ ದೊಡ್ಡವರು ಹಿರಿಯರು, ಆ ನಂಬಿಕೆನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಕಳಕ ವರ್ಷ ಆದಮೇಲೆ, ಫಸ್ಟ್ ಕ್ಲಾಸ್ ಹಬ್ಬ, ಕಾರ್ತಿಕ್ ಮಾಸ ಕಳಕ ವರ್ಷ ಆಯಿತು, ಕಳ್ಳೆಕಾಯಿ ರೆಡಿ, ಅವರೆಕಾಯಿ ನೆಕ್ಸ್ಟ್ ರೆಡಿ, ಇವರೆಲ್ಲ ಮಾಡ್ತಾರೆ, ಅವರೆಕಾಯಿನೂ ಸೇರಿಸ್ಬಿಡ್ತಾರೆ, ಅವರೆಕಾಯಿ ಇವರು ಪೆದ್ದುಗಳು ಸೇರಿಸ್ಕೊಂಡಿರೋದು. ಹಾಗೆಲ್ಲ ಇಲ್ಲ. ಏನು ಎಳ್ಳನ್ನ, ಬಿಳಿ ಎಳ್ಳಿದೆಯಲ್ಲ, ಅದು ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ನಿನ್ನೆ ಭೋಗಿ ಹಬ್ಬವನ್ನು ನಾವು ಆಚರಿಸಿ ಇವತ್ತು ಸಂಕ್ರಾಂತಿಗೆ ಕಾಲಿಟ್ಟಾಗ, ಇವತ್ತು ಈ ಒಂದು ವಿಶೇಷ ಅಂದರೆ ಒಂದೊಂದ್ಸಲಿ 14ನೇ ತಾರೀಕು 2 ಬಂದ್ಬಿಡುತ್ತೆ, ಒಂದೊಂದ್ಸಲಿ 14ಕ್ಕೂ 15 2 ಬರುತ್ತೆ. ನಮ್ಮಲ್ಲಿ ಏನಾಯಿತು, ನಿನ್ನೆ 11ವರೆಗೆ ಶುರು ಆಗಿರೋದ್ರಿಂದ ಇವತ್ತು 2ವರೆಗೆ ಮುಗಿದು ಹೋಗೋದ್ರಿಂದ ಈ ಸಂಕ್ರಾಂತಿ ಹಬ್ಬಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಮಕರ ಪ್ರವೇಶವಾಗಿರ್ತಕ್ಕಂಥ ಸೂರ್ಯನಿಗೆ ಸ್ಮರಣೆ ಇವತ್ತಿಗೂ ವಿಶೇಷತೆ. ಆಮೇಲೆ ಇದು ನೀನು ನಂಬ್ತೀಯೋ ಬಿಡ್ತೀಯೋ, ಇನ್ನೊಂದು ನಂಬಿಕೆ ಶ್ವೇತಾ, ಇದೇ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ನಮಗೆ ಕರೆಕ್ಟಾಗಿ ಕರೋನಾ ಬರೋ ಟೈಮಿಗೆ ಅವನು ಶಿವನ್ ಸ್ಪರ್ಶನೇ ಮಾಡಿಲ್ಲ. ಅವ್ನು ಹೊಸ್ಲವರೆಗೂ ಮಾತ್ರ ಬಂದ, ನಂದಿ ಹತ್ರ ಬಂದು ಹೊಸ್ಲ ಹತ್ರ ನೋಡ್ದ, ಈಶ್ವರನ್ ಮುಟ್ಲೇ ಇಲ್ಲ, ಹೊಟ್ಟೆ ಹೋದ. ಆತಂಕವಾಗಿತ್ತು. ಅಂದ್ರೆ ಇದನ್ನ ಸೂಕ್ಷ್ಮವಾಗಿ ಭಗವಂತನು ಪ್ರಕೃತಿ ಮುಖಾಂತರ ತೋರಿಸ್ತಾನೆ ಅನ್ನೋದು ಇದು ಸಾಕ್ಷಿ. ಸೊ ಈ ಒಂದು ನಂಬಿಕೆ ಇರೋದ್ರಿಂದ ಬಹಳ ಜನ ಏನಾಗುತ್ತೋ ಈ ವರ್ಷ, ಪ್ರತಿ ವರ್ಷ ಹೋಗುತ್ತೆ, ಬರುತ್ತೆ, ಸೂರ್ಯ ಹೋಗ್ತಾ ಇದ್ದಾನೆ, ಏನೋ ಕಥೆ ಬೀಳಿರ್ಬೋದು, ಬಟ್ ಆದ್ರೆ ಆಗ್ಲಿಲ್ವಾ, ಅದು ಸತ್ಯ. ಸೊ ಸತ್ಯಮೇವ ಜಯತೆ ಅಂತಕ್ಕಂಥ ಪರಮೇಶ್ವರನಿಗೆ ಸೂರ್ಯನಾರಾಯಣ ಸ್ಮರಣೆ ಮಾಡ್ತಕ್ಕಂಥದ್ದು, ಸ್ಪರ್ಶ ಮಾಡ್ತಕ್ಕಂಥ ಈ ಒಂದು ಆತ್ಮಲಿಂಗಕ್ಕೆ ರುದ್ರಾಭಿಷೇಕ ಸಾಯಂಕಾಲ ಪ್ರದೋಷ ಕಾಲಕ್ಕೆ ಅಂತ ಕರಿತೀವಿ. 3:30 ಇಂದ 4:30 ಆ ಪ್ರದೋಷ ಕಾಲಕ್ಕೆ ನೋಡಿ ಇವನು ಬರ್ತಾನೆ. ಸೊ ಈ ಸಲ ಕರೆಕ್ಟಾಗಿ 5:02 5:22 ಅಂದರೆ ಆ ಸಮಯಕ್ಕೆ ಬರ್ತಾನೆ, 20 ರಿಂದ 22 2 ನಿಮಿಷಕ್ಕೆ ಅಂತ ಶ್ವೇತ ಹೇಳೋ ಪ್ರಕಾರ. ಆ ಸಮಯಕ್ಕೆ ಅವ್ನು ಬಂದ್ರೂ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕೇನಂದ್ರೆ, ಆ ಸಮಯಕ್ಕೆ ಎಷ್ಟೋ ಜನ ಹೊರಗಡೆಯಿಂದ ನೋಡ್ತಿರ್ತೀರ, ಒಳಗಡೆ ಆಗಲ್ಲ, ಇಕ್ಕಟ್ಟಲ್ಲಿ ನೋಡ್ತಿರ್ತೀರ. ಅದಕ್ಕೆ ನಿಮ್ಮಂಥವ್ರಿಗೆ ಈ ನೇರ ಪ್ರಸಾರವನ್ನ ಕನಿಷ್ಠ ಪಕ್ಷ ನೋಡ್ಲಿ ಅನ್ನೋ ಒಂದೇ ಒಳ್ಳೆ ಉದ್ದೇಶದಿಂದ ಸುವರ್ಣ ಮಾಧ್ಯಮದ ಮುಖಾಂತರ ನಿಮಗೆಲ್ಲರಿಗೂ ತೋರಿಸ್ತಕ್ಕಂಥ ವಿಚಾರ ಈ ಒಂದು ಗಂಗಾಧರೇಶ್ವರ ದರ್ಶನ, ಈ ಒಂದು ಕೌತುಕ. ಸೊ ಅದರಿಂದ ನೀವೆಲ್ಲರೂ ಪಾಲ್ಗೊಂಡು ಆ ಭಗವಂತನ ಕೃಪಾ ಪಾರ್ಶ್ವವಾಗಿ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ನಡೀತಾ ಇದ್ದರೆ ಆ ತೀರ್ಥವನ್ನು ನಾಳೆನೂ ಕೊಡ್ತಾರೆ. ಅಲ್ಲಿ ಇರ್ತಕ್ಕಂಥ ಸೋಮಸುಂದರ ದೀಕ್ಷಿತರು ವಿಶೇಷವಾಗಿ ಎತ್ತಿಟ್ಟಿರ್ತಾರೆ. ಆ ನೀರನ್ನ ಎಲ್ಲರೂ ಒಂದೊಂದು ಬಾಟ್ಲಲ್ಲಿ ತೊಗೊಂಡು ಹೋಗಿ ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ದೇವರ ಪ್ರಸಾದದಲ್ಲಿ ಅಭಿಷೇಕವಾಗಿರ್ತಕ್ಕಂಥ ತೀರ್ಥ ಏನು ಅಭಿಷೇಕ ಮಾಡಿರ್ತಾನೆ ಈಶ್ವರ, ಸರ್ವ ರೋಗ ನಿವಾರಣೆ ಅರ್ಥ. ಯಾವತ್ತು ಮಕರ ಸಂಕ್ರಾಂತಿಗೆ ಶನಿ ಬಿಟ್ಟು ಹೋಗ್ತಾನೆ ಅಂತ ಕೇಳ್ತಾರೆ. ಎಷ್ಟೋ ಜನಕ್ಕೆ ಈ ಸರಿ 4 ರಾಶಿಗಳಿಗೆ ಬಹಳ ವಿಶೇಷತೆ. ಅದರಲ್ಲಿ ಆ ನೀರನ್ನು ಸ್ಪರ್ಶ ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥ ರೋಗಗಳು, ನಮಗೆ ಬರಬೇಕಾದ ಯಾವುದಾದ್ರು ತೊಂದರೆಗಳು, ಆತಂಕಗಳು ದೂರವಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ಸೂರ್ಯನಾರಾಯಣ ಸ್ಮರಣೆ. ಈಶ್ವರ ಗೌತಮ ಋಷಿಗಳಾಗಿರ್ತಕ್ಕಂಥ ಗಂಗಾಧರೇಶ್ವರ, ಗಂಗಾನೇ ಸುತ್ತಾ ಇರ್ತಾಳೆ. ಅದಕ್ಕೆ ಎಲ್ಲ ಪಾಪವನ್ನು ತೊಳಿತಕ್ಕಂಥ ಏಕೈಕ ಯಾವುದಾದ್ರು ಇದ್ದರೆ ಗಂಗೆ ಒಬ್ಬಳೆ. ಅದಕ್ಕೆ ಶುಭಕ್ಕೆ ಅಶುಭಕ್ಕೆ ಎಲ್ಲ ಗಂಗೆ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಂ. ಇಂಥ ಒಂದು ಗಂಗೆ ನಿಮಗೆಲ್ಲರಿಗೂ ಆರೋಗ್ಯ ಕೊಡ್ಲಿ ಅಂತ ಮುಖಾಂತರ ಕೇಳೋದು. ಎಸ್ ವೀಕ್ಷಕರೇ, ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಇನ್ನೇನು 5 ಗಂಟೆಯಿಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ತಯಾರಿ ಹೇಗಿದೆ ಅನ್ನೋದನ್ನ ಲೈವ್ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.